ರಾಜ್ಯದಲ್ಲಿ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದು 10 ವರ್ಷಗಳ ಹತ್ತತ್ರ ಆಗ್ತಿದೆ. ಆದ್ರೂ ಕೂಡ ಇದುವರೆಗೂ ಚುನಾವಣೆ ನಡೆದಿಲ್ಲ ಅನ್ನುವಂಥ ವಿಚಾರ ಸಾಕಷ್ಟು ಕೂಡ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಸೊ ನಮ್ಮ ಜೊತೆಗೆ ರಾಜ್ಯ ಚುನಾವಣಾ ಆಯುಕ್ತರು ಆಗಿರುವಂತಹ ಸಂಗ್ರೇಶ್ ಅವರು ಇದ್ದಾರೆ. ಅವ್ರ ಹತ್ರ ಈ ಬೆಳವಣಿಗೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ಮುಖ್ಯವಾಗಿ ಈಗ ಇನ್ನೂ ಚುನಾವಣೆ ನಡೆದಿಲ್ಲ ಯಾಕೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಚರ್ಚೆಗಳು ಕೂಡ ಸೃಷ್ಟಿ ಆಗ್ತಾ ಇರುವಂತದ್ದು. ಸೊ ಯಾರ ಲೋಪ ಇದೆ ಇದರಲ್ಲಿ ಅಂತ? ಸಾಕಷ್ಟು ಪಂಚಾಯತಿಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ಆಗಬೇಕಾಗಿದೆ, ಚುನಾವಣೆ ಆಗಿಲ್ಲ. ಮತ್ತು ಈಗ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ಮಾಡಬೇಕಾಗಿದೆ. ಡಿಸೆಂಬರ್ನಲ್ಲಿ 5 ಕಾರ್ಪೊರೇಷನ್ ಚುನಾವಣೆ ಕೂಡ ಮಾಡಬೇಕಾಗಿದೆ. ಅವು 2 ವರ್ಷ ಆಯಿತು ಟರ್ಮ್ ಮುಗಿದು. ಈಗ 188 ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳ ಚುನಾವಣೆಗಳು ಕೂಡ ಅಕ್ಟೋಬರ್ಗೆ ಮುಗಿಲಿಕ್ಕೆ ಬಂದಿದೆ. ಇದರಲ್ಲಿ ನಮ್ಮ ಲೋಪವೇ ಏನೂ ಇಲ್ಲ. ಆದರೆ ಸರ್ಕಾರ ಮೀಸಲಾತಿ ಪಟ್ಟಿಯನ್ನು ಮಾಡುವಂಥ ಒಂದು ಅಧಿಕಾರವನ್ನು ಹೊಂದಿರುವುದರಿಂದ ಸರ್ಕಾರದಿಂದ ಮೀಸಲಾತಿ ಪಟ್ಟಿಗಳು ಬಂದ ಕೂಡಲೇ ನಾವು ಈ ಎಲ್ಲ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಾಡಲು ಸನ್ನದ್ಧರಾಗಿದ್ದೇವೆ. ಈಗ ರಾಜ್ಯ ಚುನಾವಣಾ ಆಯೋಗ ಈಗ ಚುನಾವಣೆ ನಡೆಸೋದಕ್ಕೆ ಸನ್ನದ್ಧವಾಗಿದೆ. ಆದ್ರೆ ಸರ್ಕಾರ ಯಾಕೆ ಮೀಸಲಾತಿ ಪಟ್ಟಿಗೆ ಕೊಡೋದಕ್ಕೆ ಮೀನಮೇಷ ಎಣಿಸ್ತಿದೆ ಅಂತ ಅನಿಸುತ್ತೆ? ಇಲ್ಲ, ಅದು ನನಗೆ ಗೊತ್ತಾಗೋದಿಲ್ಲ. ಯಾಕೆ ಅವರು ಇನ್ನೂ ಇದು ಮೀಸಲಾತಿ ಪಟ್ಟಿಯನ್ನು ಕೊಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನಗೂ ತಿಳಿದ ಮಟ್ಟಿಗೆ ಈ ZPTPದು ಅವರು ಮಾನ್ಯ ಹೈಕೋರ್ಟ್ ಮುಂದೆ ಒಂದು ಅಂಡರ್ಟೇಕಿಂಗ್ ಕೊಟ್ಟು ಮೇ 31ಕ್ಕೆ ನಾವು ಮೀಸಲಾತಿ ಪಟ್ಟಿ ಕೊಡ್ತೀವಿ ಅಂತ ಹೇಳಿದರು. ಆ ನಂತರ ಈಗ ಕಳೆದ 1-2 ವಾರದ ಹಿಂದೆ ಹೈಕೋರ್ಟ್ ಮುಂದೆ ಮತ್ತೆ ಪ್ರಕರಣ ಬಂದಿತ್ತು. ಅದು ಕಂಟೆಂಪ್ಟ್ ಪಿಟಿಷನ್ನು. ಆವಾಗ ಗೊತ್ತಾಯಿತು ಒಂದಷ್ಟು ಗ್ರಾಮ ಪಂಚಾಯತಿಗಳು ಪಟ್ಟಣ ಪಂಚಾಯತಿ ಆಗಿದ್ದಾವೆ ಮತ್ತು ಒಂದಷ್ಟು ನಗರಸಭೆ ಆದವು, ಒಂದಷ್ಟು ಪುರಸಭೆಗೆ ಸೇರಿಕೊಂಡವು, ಒಂದಷ್ಟು ನಗರಸಭೆಗೆ ಸೇರಿಕೊಂಡವು. ಹೀಗಾಗಿ ಅದು ಡಿಲಿಮಿಟೇಷನ್ನ ಮಾಡುವ ಒಂದು ಕಾರ್ಯ ಬಾಕಿ ಇದ್ದುದರಿಂದ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಡಿಸೆಂಬರ್ವರೆಗೆ ಅವರಿಗೆ ಟೈಮ್ ಕೊಟ್ಟಿದೆ. ಅಷ್ಟರೊಳಗೆ ಅವರು ಡಿಲಿಮಿಟೇಷನ್ ಕೊಟ್ಟು ಮತ್ತೆ ಮೀಸಲಾತಿ ಪಟ್ಟಿಯನ್ನು ಕೊಟ್ಟರೆ ಅತ್ತಾಗ ನಾವು 2-3 ತಿಂಗಳಲ್ಲಿ ಚುನಾವಣೆಯನ್ನು ಮಾಡಬಹುದು. ತಾವು ಈ ಹಿಂದೆ ಕೂಡ ಹಲವು ಬಾರಿ ಹೇಳ್ತಾ ಇದ್ದಾರೆ, ನಾವು ಚುನಾವಣೆ ನಡೆಸೋದಕ್ಕೆ ಸಿದ್ಧವಾಗಿದ್ದೀವಿ, ಆದ್ರೆ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಿಲ್ಲ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಆದ್ರೂ ಸರ್ಕಾರ ಈಗ ಸ್ಪಂದಿಸ್ತಾ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ, ಅಥವಾ ಕೋರ್ಟ್ ಅಲ್ಲಿ ಯಾವ ರೀತಿ ನಿಮ್ಮ ವಾದಗಳು ಇರುತ್ತೆ? ಇಲ್ಲ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ ಸರ್ಕಾರ ಯಾವುದೇ ಇರಲಿ, ರಾಜ್ಯ ಸರ್ಕಾರ ಮೀಸಲಾತಿ ಪಟ್ಟಿ ಕೊಡದೇ ಇದ್ದ ಪಕ್ಷದಲ್ಲಿ ಅಥವಾ ಡಿಲಿಮಿಟೇಷನ್ ವರದಿ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯನ ಮೊದಲೇ ಅಪ್ರೋಚ್ ಮಾಡಬೇಕು. ಅವರಿಂದ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಡಿಸಬೇಕು. ಒಂದು ವೇಳೆ ಅವರು ಕೊಡಲು ಒಪ್ಪದೇ ಇದ್ದಲ್ಲಿ ಈ ಹಿಂದೆ ಇದ್ದಂಥ ಮೀಸಲಾತಿ ಪಟ್ಟಿ ಮತ್ತು ಮೀಸಲಾತಿ ಡಿಲಿಮಿಟೇಷನ್ ರಿಪೋರ್ಟ್ ಪ್ರಕಾರವೇ ಚುನಾವಣೆ ನಡೆಸಬೇಕು ಅನ್ನುವಂಥ ಒಂದು ಆದೇಶ ಬೇಕು ಅಂತೇಳಿ ನಾವು ಒಂದು ರಿಟ್ ಪಿಟಿಷನ್ ಹಾಕಲಿಕ್ಕೆ ನಮಗೆ ಅವಕಾಶವಿದೆ. ಹೀಗಾಗಿ ಕೆಲವೊಂದು ಕಾರ್ಪೊರೇಷನ್ಗಳಲ್ಲಿ ಮತ್ತು ಒಂದಷ್ಟು ಪಟ್ಟಣ ಪಂಚಾಯತಿ, ಪುರಸಭೆ ಪ್ರಕರಣಗಳಲ್ಲಿ ನಾವು ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ಗಳನ್ನು ಕೂಡ ಹಾಕಿದ್ದೇವೆ. ಸರ್, ಈಗ ಒಂದು ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳಲ್ಲಿ ಎಲ್ಲ ಕೂಡ ಬ್ಯಾಲೆಟ್ ವ್ಯವಸ್ಥೆಯನ್ನ, ಪೇಪರ್ ವ್ಯವಸ್ಥೆ ಇದೆ ಅನ್ನುವಂಥದ್ದು. ಸೊ ಕರ್ನಾಟಕ ಚುನಾವಣೆಗೆ ಸಂಬಂಧಪಟ್ಟಂಗೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ಬಳಸುವಂತ ನಿಟ್ಟಿನಲ್ಲಿ ಕೂಡ ಈಗ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವಂಥದ್ದು. ಸೊ ಯಾವ ರೀತಿ ಅದು ಪ್ರಾಯೋಗಿಕವಾಗಿ ಎಷ್ಟು ಮಟ್ಟಿಗೆ ನೀವು ಇದು ಮಾಡಕ್ ಸಾಧ್ಯ ಆಗುತ್ತೆ ಅದು ಬಂದ್ರೆ? ಈಗ ಅವರು ಕಾನೂನನ್ನು ಮಾಡಿದರೆ ಬ್ಯಾಲೆಟ್ ಪೇಪರ್ ಮುಖಾಂತರವೇ ನೀವು ಚುನಾವಣೆ ಮಾಡಬೇಕು ಅಂತ ಹೇಳಿದಾಗ ನಾವು ಅದನ್ನು ಪಾಲಿಸ್ಬೇಕಾಗ್ತದಲ್ಲ. ಕಾಯ್ದೆ ಇರುತ್ತೆ, ಕಾಯ್ದೆ ಪ್ರಕಾರ ನಾವು ಮಾಡ್ಬೇಕಾಗ್ತದೆ. ಸಂವಿಧಾನ ಕಾಯ್ದೆಗಳನ್ನ ಬಿಟ್ಟು ಮಾಡ್ಲಿಕ್ಕಾಗಲ್ಲ. ಅದರಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಇರಲ್ಲ. ಯಾಕಂದರೆ ಕಾನೂನಿನ ಅಡಿ ಇರುವಂಥ ಅಭಿಪ್ರಾಯವನ್ನೇ ನಾವು ಪಾಲಿಸ್ಬೇಕಾಗ್ತದೆ. ಹೀಗಾಗಿ ನಾವು ಸರ್ಕಾರ ಯಾವ ಕಾಯ್ದೆ ಮಾಡಿ ಕಳಿಸುತ್ತೋ ಅದ್ರ ಪ್ರಕಾರ ನಾವು ಮಾಡಬೇಕಾಗ್ತದೆ. ಸರ್, ಈ ಪ್ರತಿಪಕ್ಷಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದೇವೆ. ಅಂದ್ರೆ EVM ಬದಲಾಗಿ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ತರೋದು ಸರಿಯಲ್ಲ ಅನ್ನುವಂಥದ್ದನ್ನ ಗಂಭೀರ ಆರೋಪವನ್ನ ಈಗ ಪ್ರತಿಪಕ್ಷಗಳು ವ್ಯಕ್ತಪಡಿಸ್ತಿದ್ದೇವೆ. ಅಂದ್ರೆ ಬ್ಯಾಲೆಟ್ ಸಿಸ್ಟಮೇ ಬೇಡ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದು ನಾನು ಹೇಳಲಿಕ್ಕಾಗಲ್ಲ. ವಿರೋಧ ಪಕ್ಷದವರು ತಮಗೆ ಆ ಬಗ್ಗೆ ನಾನು ಏನು ಮಾತಾಡಲಿಕ್ಕಾಗಲ್ಲ. ನಾನು ಸಂವಿಧಾನಿಕವಾದಂಥ ಒಂದು ಸಂಸ್ಥೆಯ ಒಂದು ಪ್ರತಿನಿಧಿಯಾಗಿ, ಒಂದು ಆಯುಕ್ತನಾಗಿ
ಹೇಳುವುದಿಷ್ಟೇ, ಸಂವಿಧಾನದ ಪ್ರಕಾರ ಮತ್ತು ಕಾಯ್ದೆ ಪ್ರಕಾರ ಏನು ಮಾಡಬೇಕು, ಏನು ಪಾಲಿಸಬೇಕು ಅಷ್ಟು ನಾವು ಪಾಲಿಸಲಿಕ್ಕೆ ತಯಾರಿದ್ದೇವೆ. ರಾಹುಲ್ ಗಾಂಧಿ ಅವರು ಮತಗಳ್ಳತನದ ವಿರುದ್ಧ ದೇಶಾದ್ಯಂತ ಹೋರಾಟ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ಲೆಕ್ಕಾಚಾರದ ಭಾಗವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ತರೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಚರ್ಚೆಗಳು ಶುರುವಾಗಿರುವಂತದ್ದು. ಇಲ್ಲ, ಅದು ನಾನು ಕಮೆಂಟ್ ಮಾಡಕ್ಕೆ ಇಷ್ಟಪಡಲ್ಲ. ಬ್ಯಾಲೆಟ್ ಪೇಪರ್ ಮಾಡಲಿಕ್ಕೆ ಅವರು ಹೊರಟಿದ್ರು, ಬಟ್ ಕಾನೂನಲ್ಲೇ ಇದೆ. ನೀವು ಮತಪತ್ರಗಳ ಮುಖಾಂತರ ಅಥವಾ EVMಗಳ ಮುಖಾಂತರ ಚುನಾವಣೆ ಮಾಡಬೇಕು ಅಂತ ಹೇಳಿ ಈಗ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಇದೆ. ಅದೇ ರೀತಿ ಕರ್ನಾಟಕ ಮುನ್ಸಿಪಾಲಿಟಿ ಕಾಯ್ದೆಯಲ್ಲಿದೆ. ಅದೇ ರೀತಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ್ಯಕ್ಟ್ನಲ್ಲಿಯೂ ಕೂಡ ನೀವು ಬ್ಯಾಲೆಟ್ ಪೇಪರ್ ಅಥವಾ ಇದ್ರ ಪ್ರಕಾರ EVM ಪ್ರಕಾರ ಮಾಡಬೇಕು ಅನ್ನುವಂಥ ಒಂದು ಕಾಯ್ದೆಯನ್ನು ರೂಪಿಸಿದ್ದಾರೆ, ಈ ಹಿಂದೆ ರೂಪಿಸಿದ್ದಾರೆ. ಸೊ ಈಗ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕೂಡ ಎಲ್ಲ ಸಿದ್ಧವಾಗಿದ್ವಿ ಅನ್ನುವಂಥ ಮಾತನ್ನು ಕೂಡ ಸೊ ಪ್ರಮುಖವಾಗಿ CM ಅವರು ಹೇಳ್ತಿದ್ದಾರೆ. ಸೊ ನೀವು ಯಾವ ರೀತಿ ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ತಾ ಇದ್ದೀರಿ? ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ ಚುನಾವಣಾ ಆಯೋಗಕ್ಕೂ ಒಂದು ನಿರ್ದೇಶನವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನವೆಂಬರ್ 1ಕ್ಕೆ ಸರ್ಕಾರ ಡಿಲಿಮಿಟೇಷನ್ ರಿಪೋರ್ಟನ್ನು ಕೊಡಬೇಕು, ನವೆಂಬರ್ 30ಕ್ಕೆ ಮೀಸಲಾತಿ ಪಟ್ಟಿಯನ್ನು ಕೊಡಬೇಕು, ಮತ್ತು ನವೆಂಬರ್ 1ರಿಂದ ರಾಜ್ಯ ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನವೆಂಬರ್ 3ಕ್ಕೆ ಕೇಸನ್ನು ನಿಗದಿಪಡಿಸಿದೆ. ಆವಾಗ ಅವರೂ ಕೂಡ ಕಂಪ್ಲೇಂಟ್ಸ್ ಮಾಡಬೇಕು. ಆಗ ನಾವು ಏನು ಮಾಡ್ಕೊಳ್ತಾ ಇದ್ದೇವೆ ನವೆಂಬರ್ 1ರಿಂದ ಅಂತ ಕೂಡ ನಾವು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಿಳಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಈಗ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾದಂಥ ತುಷಾರ್ ಗಿರಿನಾಥ ಮತ್ತು ಇಲೆಕ್ಷನ್ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಅಧಿಕಾರಿ ಶಲೋಮಣಿ ಅವರು ಮತ್ತು ಇನ್ನಿತರ ಅಧಿಕಾರಿಗಳು BBMP ಇದು ಗ್ರೇಟರ್ ಬೆಂಗಳೂರು ಚುನಾವಣೆ ಸಂಬಂಧಪಟ್ಟಂತೆ ಈಗ ಮೀಟಿಂಗನ್ನು ಕೂಡ ನಡೆಸ್ತಾ ಇದ್ದಾರೆ, ಪದೇ ನಮ್ಮ ಸಂಪರ್ಕದಲ್ಲಿದ್ದಾರೆ. ಸೊ ಆ ಒಂದು ಕಾರ್ಯ ಈಗ ನಡೆದಿದೆ ಅಂತ ನಾನು ಹೇಳಬಲ್ಲೆನು. ಸೊ ಇದಿಷ್ಟು ಕೂಡ ರಾಜ್ಯ ಚುನಾವಣಾ ಆಯುಕ್ತರಾಗಿರುವಂತಹ GS ಸಂಗ್ರೇಶಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೇರೆಸ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.